ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಹೇಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಫಸ್ಟ್, ಸುಂದರವಾದ ಸ್ತ್ರೀ ಸದಸ್ಯೆ ಯಾರು? ಎಸ್, ವೀಕ್ಷಕರೇ ನೋಡಿದ್ರಲ್ಲ, ಪ್ರೋಮೋ ಅಂತೂ ಚೆನ್ನಾಗಿದೆ ಆಲ್ಮೋಸ್ಟ್. ಯಾಕಂದ್ರೆ ಸಖತ್ತಾಗಿದೆ, ಬೆಂಕಿ ಅಂತ ಹೇಳಕ್ಕಾಗಲ್ಲ. ಆಲ್ಮೋಸ್ಟ್ ಬೆಳಗ್ಗೆಯಿಂದ 2 ಪ್ರೋಮೋ ಬಿಟ್ಟಿದ್ರಲ್ಲ ಬಿಗ್ ಬಾಸ್ ಮನೆಯೊಳಗಡೆ. ಈಗ 3 ಜನ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ರಘು ಅವ್ರು ಕೊಟ್ಟಿದ್ರು. ಆ ಪ್ರೋಮೋ ಅಂತೂ ಚಿಂದಿ ಆಗಿತ್ತು. ಇಲ್ಲಿ ಅಶ್ವಿನಿ ಗೌಡ ಅವರಿಗೆ, ಜಾನ್ವಿ ಅವರಿಗೆ ಸಖತ್ತಾಗಿ ಇಲ್ಲಿ ಅವರು ಕ್ಲಾಸ್ ತಗೊಂಡಿದ್ರು. ಎಲ್ರಿಗೂ ಕೂಡ ಕ್ಲಾಸ್ ತಗೊಂಡಿದ್ದು ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು. ಇಲ್ಲಿ ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ ಅವರಿಗೆ ಇಲ್ಲಿ ರಘು ಅವರು ಕ್ಲಾಸ್ ತಗೊಂಡಿದ್ರು. ಆ ನಂತರ ಇಲ್ಲಿ ಬಂದಿದ್ದು ರಿಷಾ ಗೌಡ ಅವರು ಕೂಡ ಇಲ್ಲಿ ಸಖತ್ತಾಗಿ ಕ್ಲಾಸ್ ತಗೊಂಡ್ರು ಪ್ರತಿಯೊಬ್ಬರಿಗೂ ಕೂಡ. ಯಾಕಂತಂದ್ರೆ ಅವ್ರು ಏನ್ ಮಿಸ್ಟೇಕ್ ಮಾಡ್ತಾರೆ ಅಂತ ಚೆನ್ನಾಗಿ ಹೇಳಿದ್ರು. ಆ ಪ್ರೋಮೋನು ಕೂಡ ಇಲ್ಲಿ ಚೆನ್ನಾಗಿತ್ತು. ಇಲ್ಲಿ ಸೂರಜ್ ಅವರು ರೊಮ್ಯಾಂಟಿಕ್ ಬಾಯ್ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಕ್ಯಾಪ್ಷನ್ ಕೊಟ್ಟಿರೋದು ಏನಪ್ಪಾ ಅಂತಂದ್ರೆ, ಲವರ್ ಬಾಯ್ ಸೂರಜ್ ಸಿಂಗ್ ಅವರ ರೊಮ್ಯಾಂಟಿಕ್ ಎಂಟ್ರಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇವ್ರ ಎಂಟ್ರಿಗೆ ಇಲ್ಲಿ ಹುಡುಗಿಯರೆಲ್ಲರೂ ಕೂಡ ಫಿದಾ ಆಗಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತಿದೆ. ಕಾವ್ಯ ಅವರಂತೂ ಹಿಂದೆ ತಿರ್ಕೊಂಡು ನೋಡ್ಕೊಂಡು ಹೋಗ್ತಿದ್ರು. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇವ್ರ ಎಂಟ್ರಿ ಆಗಿದೆ. ಹಾಡು ಕೂಡ ಅಭಿನಯ ಚಕ್ರವರ್ತಿ, ಕಿಚ್ಚ ಸುದೀಪ್ ಅವರ ಸಾಂಗ್ ಕೂಡ ಇಲ್ಲಿ ಹಾಕಿದ್ರು. ಎಲ್ಲರೂ ಕೂಡ ಇಲ್ಲಿ ಸ್ವಲ್ಪ ಡ್ಯಾನ್ಸ್ ಕೂಡ ಆಡ್ತಾರೆ. ಇವ್ರನ್ನ ನೋಡಿದ ತಕ್ಷಣ ಹುಡುಗಿರಿಗೆ ಹಬ್ಬ ಇವಾಗ ಸ್ವಲ್ಪ ಬಾಡಿ ಬಿಲ್ಡ್ ಕೂಡ ಮಾಡ್ಕೊಂಡಿದ್ದಾರೆ. ಅವರು ಶರ್ಟ್ ತೆಗೆದಿದ ತಕ್ಷಣ, ಸ್ವಲ್ಪ ಶರ್ಟ್ ಓಪನ್ ಮಾಡಿದ ತಕ್ಷಣ ಓ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ, ಇಲ್ಲಿ ಜಾನ್ವಿ ಅವರು ಕೂಡ ಮತ್ತೆ ಇಲ್ಲಿ ರಾಶಿಕಾ ಅವರು ಮತ್ತೆ ಸೋಮಣ್ಣ ಅವರು ಎಲ್ಲರೂ ಕೂಡ ವಾವ್ ಅಂತ ಅಂದ್ಬಿಟ್ಟು ರಿಯಾಕ್ಷನ್ ಕೂಡ ಇಲ್ಲಿ ಕೊಡ್ತಾರೆ. ಸದ್ಯ ಲವರ್ ಬಾಯ್ ಬಿಗ್ ಬಾಸ್ ಮನೆಗೆ ಒಬ್ರು ಬೇಕಿತ್ತು. ಇವಾಗ ಅವ್ರ ಎಂಟ್ರಿ ಕೂಡ ಇಲ್ಲಿ ಆಗಿದೆ. ಯಾಕಂತಂದ್ರೆ ಕಡಕ್ ಆಗಿರೋರೇ ಎಂಟ್ರಿ ಕೊಡ್ತಾ ಇದ್ರೆ ಈ ರೀತಿಯಾದ ಸ್ಪರ್ಧಿಗಳಿಗೆ ಸ್ವಲ್ಪ ಮನ್ನಣೆ ಕಡಿಮೆ ಆಗ್ಬಿಡುತ್ತೆ ಅಂತ ಅನ್ಸುತ್ತಲ್ಲ. ಇವಾಗ ಬಿಗ್ ಬಾಸ್ ಮನೇಲಿ ಯಾರು ಕೂಡ ಲವರ್ ಬಾಯ್ ಆಗಿ ಕಾಣಿಸ್ಕೊಂಡಿರ್ಲಿಲ್ಲ. ಸದ್ಯ ಇವಾಗ ಇವ್ರ ಎಂಟ್ರಿಯಿಂದ ಲವರ್ ಬಾಯ್ ಎಂಟ್ರಿ ಕೂಡ ಆಗಿದೆ. ಬೆಳಿಗ್ಗೆ ಎಂಟ್ರಿ ಆದ 2 ಸ್ಪರ್ಧಿಗಳಿಗೂ ಕೂಡ ಇಲ್ಲಿ ಒಂದು ಟಾಸ್ಕ್ ಅಂತ ಕೊಟ್ಟಿದ್ರು. ಇವ್ರಿಗೂ ಕೂಡ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಇಲ್ಲಿ ಲವರ್ ಬಾಯ್ ಅಲ್ವಾ, ಅದಕ್ಕೋಸ್ಕರನೇ ಒಂದು ರೋಸ್ ಕೊಡ್ಬೇಕಾಗತ್ತೆ. ಇಲ್ಲಿ ಬಿಗ್ ಬಾಸ್ ಮನೆಯ ಅತಿ ಸುಂದರ ಸ್ತ್ರೀ ಸದಸ್ಯೆ ಯಾರು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಇದು ಬರೀ ಸೂರಜ್ ಅವ್ರ ಪ್ರಕಾರ. ಇಲ್ಲಿ ಏನಾದ್ರೂ ಒಂದು ಟಾಸ್ಕ್ ಕೊಡ್ಲೇಬೇಕಲ್ಲ. 2 ಸ್ಪರ್ಧಿಗಳಿಗೂ ಕೂಡ ಒಬ್ರು ನೀರ್ ಹಾಕೋದಾಯ್ತು, ಇನ್ನೊಬ್ರು ಇಲ್ಲಿ ಕೋಲ್ ತಗೊಂಡ್ಬಿಟ್ಟು ತಲೆನ ಛಿದ್ರ ಮಾಡಿದ್ರು. ಇವ್ರಿಗಂತೂ ಇಲ್ಲಿ ರೋಸ್ ಕೊಡ್ತಾ ಇದಾರೆ. ಇಲ್ಲಿ ಎಲ್ಲರೂ ಕೂಡ ಫಸ್ಟ್ ಸಕ್ಕ ಶಾಕ್ ಆಗೋದು ಗಿಲ್ಲಿಯವರು. ಎಲ್ಲಿ ತಗೊಂಡೋಗಿ ರೋಸ್ನ ಇಲ್ಲಿ ಕಾವ್ಯ ಅವರು ಕೊಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನೋಡ್ತಾನೆ ಇರ್ತಾರೆ. ಇಲ್ಲಿ ಯಾವಾಗ ಇಲ್ಲಿ ಸೂರಜ್ ಅವ್ರು ಬಂದ್ಬಿಟ್ಟು ಮುಂದೆ ಹೋಗಿ ಹಿಂದೆ ಬಂದ್ಬಿಟ್ಟು ಕೊಡ್ತಾರೆ ರಾಶಿಕಾ ಅವ್ರಿಗೆ. ಇಲ್ಲಿ ರಾಶಿಕಾ ಅವ್ರು ಕೂಡ ಇಲ್ಲಿ ನೋಡ್ತಾ ಇರ್ತಾರೆ. ಆ ನಂತರ ಅವರಿಗೆ ರಾಶಿಕಾ ಅವ್ರಿಗೆ ಬಂದು ಕೊಡ್ತಾರೆ. ಅವಾಗ ಇಲ್ಲಿ ಗಿಲ್ಲಿಯವ್ರು ಬಂದ್ಬಿಟ್ಟು ಶೇಕ್ ಹ್ಯಾಂಡ್ ಮಾಡ್ತಾರೆ ಸೂರಜ್ ಅವ್ರಿಗೆ. ಹಬ್ಬ ನನ್ನ ಕಡೆ ಅಂತೂ ಬರ್ಲಿಲ್ವಲ್ಲ, ಸದ್ಯಕ್ಕೆ ರಾಶಿಕಾ ಅವ್ರನ್ನ ಇಲ್ಲಿ ಅತಿ ಸುಂದರವಾದ ಸ್ತ್ರೀ ಸದಸ್ಯ ಅಂತ ಹೇಳಿದ್ರಲ್ಲ ಅಂತ ಅಂದ್ಬಿಟ್ಟು ಕೈ ಕೂಡ ಕೊಡ್ತಾರೆ. ನೋಡಕ್ಕೆ ಪ್ರೋಮೋ ತುಂಬಾನೇ ಚೆನ್ನಾಗಿದೆ, ಅದ್ಭುತವಾಗಿದೆ. ಅಷ್ಟೊಂದು ವಾವ್ ಅಂತ ಹೇಳಿಲ್ಲ ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ. 3 ಜನದ್ದು ಕೂಡ ಹೇಗಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಇಲ್ಲಿ ತೋರಿಸಿದ್ದಾರೆ. ಒಬ್ರು ರಗಡ್ ಹುಡುಗಿ, ಒಬ್ರು ಕಡಕ್ ಹುಡುಗ, ಮತ್ತೆ ಒಬ್ರು ಲವರ್ ಬಾಯ್. 3 ಜನ ಎಂಟ್ರಿ ಕೂಡ ಈಗ ಮಸ್ತ್ ಆಗಿದೆ. ಎಸ್, ವೀಕ್ಷಕರೇ ಪ್ರೋಮೋ ನೋಡಿ ನಿಮ್ಗೇನ್ ಅನ್ನಿಸ್ತು? ಇಲ್ಲಿ ಬಿಗ್ ಬಾಸ್ ಮನೆಯ ಅತಿ ಸುಂದರವಾದ ಸ್ತ್ರೀ ಸದಸ್ಯೆ ಯಾರು ಅಂತ ನಿಮಗನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.